ಪೂಜೆ ಪ್ರಾರಂಭವಾಗಿದೆ. ಅಂಬಾಮಾಲಿಯ ಪೂಜೆಯೊಂದಿಗೆ ಕುಸ್ತಿ ಪಂದ್ಯವನ್ನು ಏರ್ಪಡಿಸಲಾಗಿದೆ. ದಯಮಾಡಿ ಇವತ್ತಿನ ಕುಸ್ತಿ ಪಂದ್ಯದ ಕುಸ್ತಿ ಮಾಡಬೇಕು ಮತ್ತು ಕುಸ್ತಿ ಪಂದ್ಯದ ಕ್ರೀಡಾಪಟುಗಳೆಲ್ಲರೂ ಅಖಾಡವನ್ನು ಮಾಡಬೇಕು. ಮೆರವಣಿಗೆಯ ಮೂಲಕ ಅಶ್ವದ ಮೇಲೆ ಒತ್ತು ತಂದಂತ ಪೈಲ್ವಾನ್ ನಾರಾಯಣ್ ಗ್ಯಾರಂಟಿ ಅವರಿಂದ ಎಲ್ಲ ಹಿರಿಯ ಜ್ಯೋತಿಯನ್ನು ತಂದು ಎಲ್ಲರ ಹೃದಯ ಅಚ್ಚುಮೆಚ್ಚಿನ ಕುಸ್ತಿಪಟುವಾಗಿ ಕ್ರೀಡಾಪಟುವಾಗಿರುವಂತಹ ಚೊಕ್ಕಮೂರ್ತಿ ಅಣ್ಣನವರು ಈಗ ನಮ್ಮ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಾಘು ಈ ಒಂದು ಕುಸ್ತಿಯ ವ್ಯವಸ್ಥಾಪಕರು ರಾಘು ಅವರು ಸಹ ಅಖಾಡದ ಮುಂಭಾಗದಲ್ಲಿದ್ದು ಚಟ್ಪಟ್ ನಂಜುಂಡ ನಾವು ಕೂಗೋದಕ್ಕಾಗಲ್ಲ. ದಯಮಾಡಿ ತಾವೆಲ್ಲರೂ ಯಾರ ಹೆಸರು ಕರೆದಿಲ್ಲ ಅಂತ ರಿಯಾಜಣ್ಣನವರು ಅವರು ಸಹ ನಮ್ಮ ಈ ಒಂದು ಕುಸ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಷ್ಟು ದೊಡ್ಡ ಅದ್ದೂರಿಯ ಕಾರ್ಯಕ್ರಮದಲ್ಲಿ ತುಂಬಾ ಶ್ರಮ ಹಾಗೂ ವ್ಯಯವನ್ನು ಹಾಕಿ ಆರ್ಥಿಕವಾಗಿ ತುಂಬಾ ಹಣ ಖರ್ಚಾಗಿದೆ. ಆದ್ರೂ ತಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಕುಸ್ತಿ ಕಾರ್ಯಕ್ರಮನ मागरी पहिला सराव आलदळी पहिला शिव पवार ಕೊಡಗಳಿ ಚಂದ್ರು ಶ್ರೀರಂಗಪಟ್ಟಣ ಮಧು ಕೋಣೆ ಇವರು ಸಿದ್ಧರಾಗಿರಬೇಕು. ರಮಣಯ್ಯ ರಾಮಚಂದ್ರ ದಯಮಾಡಿ ಬರಬೇಕು. ಜೋರಾದ ಚಪ್ಪಾಳೆ ಮತ್ತಷ್ಟು ಬರಲಿ. ಜೋರಾದ ಚಪ್ಪಾಳೆ ಬರಲಿ. ಒಂದು ಅಂಕನ ರಘು ಭಟ್ ಅವರು ಈಗ ಕಚ್ಕೊಂಡಿದ್ದಾರೆ. ಸರ್ ಈ ಒಂದು ಕುಸ್ತಿಯಲ್ಲಿ ಗೆದ್ದಂತ ಪೈಲ್ವಾನರಾಗಿ ನೋಡಿ ನಮ್ಮ ಹುಡುಗ ಜೊತೆ ಗೆದ್ದವನೇ ನಿಮ್ಮ ಸಿರಿಯ ಚಪ್ಪಾಳೆ ಸಾಲು. ಗಂಜಾಮಿನ ಈ ಅಜ್ಜುಮಾರಮ್ಮನ ಹಬ್ಬದ ಮಾರಿಹಬ್ಬದ ಪ್ರಯುಕ್ತ ಅನೇಕ ವರ್ಷಗಳಿಂದ ಇಲ್ಲಿ ಕುಸ್ತಿ ಪಂದ್ಯಗಳು ನಡೀತಾ ಬರ್ತಿತ್ತು. ಆದರೆ ಈ ಸತಿ ವಿಶೇಷವಾಗಿ ನಮ್ಮ ಮಂಜು ಅಂತೇಳಿ ಇವರು ಅವರ
ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ 2 ದಿನ ಅಂದರೆ 24ನೇ ತಾರೀಕು ಟೂರ್ನಿಮೆಂಟ್ ಕುಸ್ತಿ, 25ನೇ ತಾರೀಕು ಇವತ್ತು ಈ ನಾಡು ಕುಸ್ತಿನ ಏರ್ಪಡಿಸಿದ್ದೇವೆ. ಈ ಟೂರ್ನಿಮೆಂಟಲ್ಲಿ ಯಾರು ಫೈನಲ್ಗೆ ಬರ್ತಾರೆ ಅಂತ್ಯ ಪೈಲನ್ಗಳು ಇವತ್ತು ಮಾರ್ಫಿಟ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಿದ್ವಿ. ಆ ಮಾರ್ಫಿಟ್ ಕುಸ್ತಿಲಿ ಅವರು ಕುಸ್ತಿ ಮಾಡಬೇಕಾಗತ್ತೆ. ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕನಕಪುರ ಅನೇಕ ಜಿಲ್ಲೆಗಳಿಂದ ಆಹ್ವಾನಿತ ಜಿಲ್ಲೆಗಳು ಅಂತೇಳಿ ನಾವು ಎಲ್ಲ ಜಿಲ್ಲೆಗಳಿಂದ ನಾವು ಅವ್ರನ್ನ ಇನ್ವೈಟ್ ಮಾಡಿ ಈ ಒಂದು ಕುಸ್ತಿ ಪಂದ್ಯಾವಳಿಗಳನ್ನ ನಡೆಸ್ತಾ ಇದ್ವಿ. ಇದರಲ್ಲಿ ಎಲ್ಲ ಟೂರ್ನಿಮೆಂಟ್ಗಿಂತ ಈ ಟೂರ್ನಿಮೆಂಟಲ್ಲಿ ಆಕರ್ಷಕ ನಗದು ಬಹುಮಾನ, ಪ್ರಥಮ ಸ್ಥಾನ ಹಾಗೂ ಎಲ್ಲರಿಗೂ ನಗದು ಬಹುಮಾನ ಪ್ರತಾಪ್ ಗಂಜಾ ಗುರ್ಸಿ, ತೀರ್ಪುಗಾರಾಗಿ ನಂಜುಂಡ ಚಟ್ರಾಕ್ ಮೋದಿಪುರ. ಪ್ರಥಮ 97 kg ಪ್ಲಸ್ ಅಲ್ಲಿ 15,000 ರೂಪಾಯಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ 10,000 ರೂಪಾಯಿ ಹಾಗೂ ತೃತೀಯ ಮತ್ತು 4ನೇ ಸ್ಥಾನ ಪಡೆದವರಿಗೆ ತಲಾ 6,000 ರೂಪಾಯಿ ನೀಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ವಿಭಾಗದಲ್ಲೂ ನಾವು ಬಹುಮಾನನ ಹಂಚ್ಕೊಂಡು ಬಂದಿದ್ದೀವಿ. ಆಮೇಲೆ ಏನು ಅಂದರೆ ಅವರು 1 ಲಕ್ಷದ ಒಳಭಾಗದಲ್ಲಿ ಮಾಡ್ತಿದ್ರು. ನಮ್ಮ ಈ ಕುಸ್ತಿ ಸ್ಕೂಲ್ ಅಂತ ಒಳಭಾಗದಲ್ಲಿ ಏನಿದೆ ಕೆಳಮಟ್ಟದ ಮಾಡಿ 1 ಅಡಿ 1/2 ಅಡಿ ಇಷ್ಟಿತ್ತು. ಯಾರೂ ಹೆಚ್ಚಿನ ರೀತಿಯಲ್ಲಿ ದುಡ್ಡು ಖರ್ಚು ಮಾಡಿ ಕುಸ್ತಿ ಮಾಡೋ ಪ್ರಮೇಯಕ್ಕೆ ಹೋಗ್ತಿಲ್ಲ. ಪ್ರಪ್ರಥಮ ಬಾರಿಗೆ ಈಗ ಯುವ ತಂಡ ಅಂತ ಏನು ಮಂಜು ಕೆಂಚ ಇವರು ಗರಡಿ ಫಿಲಮಲ್ಲಿ ಮಾಡಿದ್ದಾರೆ, ಮಂಜು ಕೆಂಚ ರಾಘು ಅವರಿದ್ದಾರೆ, ಇವರ ಒಂದು ನೇತೃತ್ವದಲ್ಲಿ ಇವರು ಒಂದು ಟ್ರೂಪ್ ಕುಮಾರ ಎಲ್ಲ ಇದ್ದಾರೆ. ಈ ಟ್ರೂಪ್ ಅವರು ಪ್ರಥಮ ಬಾರಿಗೆ ಇಲ್ಲ ಅಂದರೆ ಈ ಒಂದು ಕುಸ್ತಿಗೆ 12 ಲಕ್ಷದ ಮೇಲೆ ಖರ್ಚಾಗಿದೆ. ಪ್ರತಿ ಒಂದು 9-7 ಇದಿದೆ, ಅದಕ್ಕೂ ಎಲ್ಲದಕ್ಕೂ ಗದೆ, ಪ್ರತಿಯೊಂದಕ್ಕೂ ಗದೆ ಮಾಡಿದ್ದಾರೆ. ಈ ಒಂದು ಟೂರ್ನಿಮೆಂಟ್ಗೆ 2,40,000 ರೂಪಾಯಿ ಮತ್ತು ಮಟ್ಟಿ, ಅದ್ರ ಜೊತೆ ಮಟ್ಟಿ ಕುಸ್ತಿ 2 ಮೀಂಗಲ್ ಮಾಡ್ತಾರೆ. ಯುವಕರಿಗೆ ಏನು ಹೇಳ್ತಾರೆ? ಯುವಕರಿಗೆ ಏನು ಹೇಳ್ತಿದ್ದೀವಿ ಅಂದರೆ ಈ ಒಂದು ಕುಸ್ತಿನ ಸದುಪಯೋಗ ಮಾಡ್ಕೊ. ನಾವೊಂದು ಹೇಳೋದು, ಈ ಮನೆಯಲ್ಲಿ ಗ್ರಾಮೀಣ ಸೊಗಡು ಕುಸ್ತಿ ಮಾಡಿ ಅಟ್ಲೀಸ್ಟು ರೂಢಿಸ್ಕೊಳ್ಳಿ, ಆರೋಗ್ಯ ಕಾಪಾಡಿ. ಈ ಒಂದು ಉದ್ದೇಶದಿಂದನೇ ಈ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆ ಹೆಚ್ಚಿನ ಈಗ ಇದರಲ್ಲಿ ನಷ್ಟ ಆಗಿದೆ. ಮುಂದಿನ ದಿನಗಳು ಅವರಿಗೆ ಸಹಾಯ ಮಾಡಿ ಅವರು ಇನ್ನೂ ಮತ್ತೆ ಹೆಚ್ಚಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು.